Welcome back to Engineering 64. Today ಇವತ್ತು ನಾವು ನೋಡೋದು ಜಸ್ಟ್ ಸಿಂಪಲ್ ವಿಡಿಯೋ ಹೋಗಿನ ಮುಂಚೆ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಸ್ವಲ್ಪ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿದ್ದಾರೆ ಏನು ಅಂತ ಅದು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಫಸ್ಟ್ ಆಫ್ ಆಲ್ ಯಾರ್ಯಾರು ಓನ್ಲಿ ಮಾಡಲ್ 3 ಓನ್ಲಿ ಮಾಡಲ್ 4 ಓನ್ಲಿ ಮಾಡಲ್ 1 ಓದ್ಬಿಟ್ರೆ ಸಾಕ ಬ್ರೋ ಪಾಸ್ ಆಗಿಬಿಡ್ತೀವ ಇಷ್ಟೇ ಅಂದರೆ ದಯವಿಟ್ಟು ಆ ಥರ ಓದೋಕೆ ಹೋಗ್ಬೇಡಿ. ಎಲ್ಲ ಮಾಡಲ್ ಓದಿ, ಎಲ್ಲ ಮಾಡಲಲ್ಲಿ ಒಂದೊಂದು ಕ್ವಶನ್ ಅಂತೂ ಪಕ್ಕ ಗ್ಯಾರಂಟಿ ಕ್ವಶನ್ ಇರುತ್ತೆ. ಅದಿಲ್ಲ ಅಂದರೆ ಮಾಡಲೇ ಇರಲ್ಲ. ಆ ಥರ ಕ್ವಶನ್ ನಾನು ಇಂಪಾರ್ಟೆಂಟ್ ಕೊಟ್ಟಿರ್ತೀನಿ. ಅದಕ್ಕೆ ಏನು ಮಾಡ್ತೀರಾ ಅಂದರೆ ಆ ಕ್ವಶನ್ ಓದಿ ಆಯ್ತಾ. ಆ ಕ್ವಶನ್ ಎಲ್ಲ ಮಾಡಲು ಅದೊಂದು ಕ್ವಶನ್ ಓದ್ಕೊ ಬಂದ್ಬಿಡಿ. ಅವಾಗ ಏನಾಗುತ್ತೆ ಅಂದರೆ 10 ಸೀರೀಸ್ ಆದರೂ ಕೂಡ ಪರವಾಗಿಲ್ಲ, 7 ಸೀರೀಸು ಪಾಸ್ ಆಗಿಬಿಡ್ತೀರಾ. 10 ಸೀರೀಸಲ್ಲಿ 15 ಮಾರ್ಕ್ಸ್ ಬಂದ್ಬಿಡುತ್ತಲ್ಲ. ಬರೀ ನೀವು ಮಾಡಲ್ 1 ಮತ್ತು ಮಾಡಲ್ 3 ಮಾಡಲ್ 5 ಓದಿದ್ರೆ ಅವಾಗ 20 20 40 60 ಮಾರ್ಕ್ಸ್ ಬರಬೇಕಾಗಿರೋದು. ನೀವೇನು ಅನ್ಕೊಂತೀರಾ ಪಾಸ್ ಆಗಿಬಿಡ್ತೀನಿ ಅಂತ. ಬಟ್ ಮಾಡಲ್ 3 ಅಪ್ಲಿಕೇಶನ್ ಬೇಸ್ ಬಂದುಬಿಟ್ರೆ ಏನು ಮಾಡ್ತೀರಾ ಅವಾಗ? ಸೊ ನಾನು ಏನು ಹೇಳ್ತೀನಿ ಇಷ್ಟಪಡ್ತೀನಿ ಅಂದರೆ ಎಲ್ಲ ಮಾಡಲ್ ಓದಿ ಆಯಿತಾ. ಅದೊಂದು ಮತ್ತು ಯಾರು ಕಮೆಂಟ್ ಮಾಡಿದ್ರಲ್ಲ ಇವಾಗೆಲ್ಲ ಆನ್ಸರ್ ಸಿಕ್ಕಿದೆ ಅನ್ಕೊಂತೀನಿ. ಹೋಗೋಣ. SF ಇಂಜಿನಿಯರಿಂಗ್ VTU YT ಇನ್ನೊಂದು ಕಂಪ್ಲೀಟಾಗಿ ವಿಡಿಯೋ ನೋಡಿ. ಎಂತಕ್ಕಂದರೆ ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ ನಾನು ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅದರಲ್ಲಿ ಕೂಡ ನಾನು ರಿಮೂವ್ ಮಾಡ್ತೀನಿ ಸ್ವಲ್ಪ ಕ್ವಶನ್ಸ್ನ ಆಯಿತಾ. ಎಲ್ಲ ಫುಲ್ ಕಂಪ್ಲೀಟಾಗಿ ವಿಡಿಯೋ ನೋಡೋಕೆ ಟ್ರೈ ಮಾಡಿ ಫಸ್ಟಿಂದ ಲಾಸ್ಟ್ವರೆಗೂ. ನೀವು PDF ಶೇರ್ ಮಾಡಿಬಿಡಿ. ಅದಕ್ಕೆ ನಾನು PDF ಯೂನಿಕ್ಸ್ ಆಗಲಿ ಮತ್ತು DSP ಅದು ಯಾವುದೂ ಶೇರ್ ಮಾಡೋಕ್ಕೆ ಹೋಗಿಲ್ಲ. ವೈ ಬಿಕಾಸ್ ನೀವು ವಿಡಿಯೋ ನೋಡೋದೇ ಇಲ್ಲ, ಅವಾಗ ಯೂಸ್ಫುಲ್ಲೇ ಇಲ್ವಲ್ಲ, ಈ ವಿಡಿಯೋಗೆ ಅರ್ಥನೇ ಇಲ್ವಲ್ಲ. ಅದಕ್ಕೂ ನಾನು ಈ ವಿಡಿಯೋ ನಾಳೆ ಶೇರ್ ಮಾಡ್ತೀನಿ ಈ PDF ಬಟ್ ವಿಡಿಯೋನ ಇವಾಗ ಅಪ್ಲೋಡ್ ಮಾಡ್ತೀನಿ 8 o'clock ಹಂಗೆ. ಸೊ ಫಸ್ಟಿಂದ ಲಾಸ್ಟ್ವರೆಗೂ ವಿಡಿಯೋ ನೋಡಿ. ಅದಾದಮೇಲೆ ನಿಮಗೆ ಲಾಸ್ಟಲ್ಲಿ ಪಾಸ್ವರ್ಡ್ ಕೊಟ್ಟಿರ್ತೀನಿ. ಇದನ್ನ PDF ಶೇರ್ ಮಾಡಿರ್ತೀನಿ ವಾಟ್ಸಪ್ ಆ ಟೆಲಿಗ್ರಾಮ್ ಆಯಿತಾ. ಸೊ ನೋ ನೀಡ್ ಟು ವರಿ ಅಬೌಟ್ ಫುಲ್ ವಾಚ್ ಮಾಡಿ ಈ ವಿಡಿಯೋನ ಆಯಿತಾ. ಇವಾಗ ಇದು ಹೋಗ್ಬಿಡೋಣ, ವಿಡಿಯೋಗೆ ಹೋಗ್ಬಿಡೋಣ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಸಬ್ಜೆಕ್ಟ್ ಕೋಡ್ PRMK 557 ಆಗಿರುತ್ತೆ. ರಿಸರ್ಚ್ ಮೆಥಡಾಲಜಿ ಆ್ಯಂಡ್ IPR ಆಯಿತಾ. ಹೋಗೋಣ, ಡೈರೆಕ್ಟಾಗಿ ಹೋಗ್ಬಿಡೋಣ. ಪೆನ್ಸಿಲ್ ತೊಗೊತೀನಿ ಒಂದು ನಿಮಿಷ. ಓಕೆ. ಡಿಫೈನ್ ದ ರಿಸರ್ಚ್ ಆ್ಯಂಡ್ ಫ್ಲೋ ಸೈಕಲ್ ಆಫ್ ನೀಟ್ ಡಯಾಗ್ರಾಮ್. ದಿಸ್ ಇಸ್ ದ ಮೋರ್ ಇಂಪಾರ್ಟೆಂಟ್ ಕ್ವಶನ್ ಅಂದರೆ ಇದು ಒಂದೇ ಕ್ವಶನ್ ರೀ. ಈ ಕ್ವಶನ್ಸ್ ಬಿಟ್ಟರೆ ಯಾವುದು ಬರೋದೇ ಇಲ್ಲ. ವೈ ಬಿಕಾಸ್ ಈ ಕ್ವಶನ್ನೇ ಬ್ಯಾಕ್ ಬೋನ್ ಅಂದ್ಕೊಳ್ಳಿ. ಅದೇ ಥರ ಮೋರ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ಇದು. ರಿಸರ್ಚ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಲೈಫ್ ಸೈಕಲ್ ವಿತ್ ಡಯಾಗ್ರಾಮ್ ಆಯಿತಾ. ದೀಸ್ ಆರ್ ಮೋರ್ ಇಂಪಾರ್ಟೆಂಟ್ ಕ್ವಶನ್ಸ್. ಈ ಕ್ವಶನ್ಸ್ ಏನು ಇಂಪಾರ್ಟೆಂಟ್ ಇಲ್ಲ, ಬಟ್ ಆಲ್ಸೋ ನೀವು ಓದಕ್ಕೆ ಟ್ರೈ ಮಾಡಿ. ಮತ್ತು ಏನು ನಾವು ಇದು ಎಷ್ಟು ಓದ್ತೀವಲ್ಲ ಕ್ವಶನ್ ಒಂದೇ ಕಡೆ ನೋಡ್ಸುತ್ತೆ, ಅದೇ ಟಾಪಿಕ್ ಕಡೆ. ಅದು ಇವಾಗ ನೋಡಿ ಫ್ಲೋ ಸೈಕಲ್ ಆಫ್ ರಿಸರ್ಚ್ ಅಂತಿದೆ. ರಿಸರ್ಚ್ ಅಂದರೆ ಏನು, ಆ ಡಯಾಗ್ರಾಮ್ ಓದ್ಕೊಳ್ಳಿ, ಮತ್ತು ಆ ಸೈಕಲ್ಸ್ ಏನಿದೆ ಅದು ಓದ್ಕೊಳ್ಳಿ, ಮತ್ತು ಅಷ್ಟೇ ಜಸ್ಟ್ ಸಿಂಪಲ್. ಮತ್ತು ನೋಡಿ ಏಮ್ ಆ್ಯಂಡ್ ಆಬ್ಜೆಕ್ಟ್ಸ್ ಅಂದರೂ ಕೂಡ ಅಷ್ಟೇ. ಅದ್ರ ಏಮ್ಸ್ ಏನು ಮತ್ತು ಅದು ಏನು ಕೆಲಸ ಮತ್ತು ಆಬ್ಜೆಕ್ಟ್ಸು ಅವೆಲ್ಲ ಅಷ್ಟೇ. ಇದು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಈ 8 ಕ್ವಶನ್ ಒಂದು ಕ್ವಶನ್ ಪಕ್ಕ ಬಂದೇ ಬರುತ್ತೆ. ನಾನು ಹೇಳ್ತೀನಿ 8 ಕ್ವಶನಲ್ಲಿ ಒಂದು ಕ್ವಶನ್ ಮಾತ್ರ ಪಕ್ಕ ಬಂದೇ ಬರುತ್ತೆ. 10 ಮಾರ್ಕ್ಸ್ ಇಲ್ಲೇ ಬಂದುಬಿಡ್ತಲ್ಲ. ಮತ್ತು ಬೋಟ್ ಕ್ಯಾಟಗರೀಸ್ ಡೆವಲಪಿಂಗ್ ಆಕ್ಸೆಸಿಂಗ್ ನಾಲೆಜ್ ರಿಸರ್ಚ್, ಇದು ಇಂಪಾರ್ಟೆಂಟ್ ಕ್ವಶನ್ಸು. ಈ ಡಯಾಗ್ರಾಮ್ ಇರೋ ಕ್ವಶನ್ಸ್ ಯಾವುದು ಬಿಡಕ್ಕೆ ಹೋಗ್ಬಿಡಿ. ವೈ ಬಿಕಾಸ್ ಈ ಡಯಾಗ್ರಾಮ್ ಕ್ವಶನ್ಸ್ ಏನಾಗುತ್ತಲ್ಲ ನಮಗೆ ಮೈಂಡಲ್ಲಿ ಜಾಸ್ತಿ ಇದ್ಬಿಡುತ್ತೆ. ಈ ಡಯಾಗ್ರಾಮ್ ನಾನು ಓದಿದ್ದೀನಲ್ಲ ಅಂತ. ಸೊ ಎಲ್ಲ ಇದನ್ನು ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಿ. ಬಟ್ ಈ ಕ್ವಶನ್ ನಾಟ್ ಮೋರ್ ಇಂಪಾರ್ಟೆಂಟ್, ಬಟ್ ಆಲ್ಸೋ ಟ್ರೈ ಟು ರೀಡ್ ಆಯಿತಾ. ನೆಕ್ಸ್ಟ್ ಪಾರ್ಟ್ B ಹೋಗೋಣ. ಇದರಲ್ಲಿ ಒಂದು ಕ್ವಶನ್ ಅಂದರೆ ಪಕ್ಕ ಬಂದೇ ಬರುತ್ತೆ. ಇವಾಗ 2 ಹೋಗೋಣ. ನಾನು ಇಲ್ಲಿ ನನ್ನ ಹತ್ರ ಓಡಿಲ್ಲ. ಸೊ ಬಿಕಾಸ್ ನಾನು ಇಲ್ಲಿ ಏನು ಹೆಂಗಂದ್ರೆ ಹೆಂಗೆ ಬಂದ್ಬಿಟ್ಟಿತ್ತು. ಸೊ ಲೈಕ್ ದಿಸ್ ನೋಡ್ಬೋದು. ಇವಾಗ ಈ ಥರ ಬಂದ್ಬಿಟ್ಟಿತ್ತು. ಅದಕ್ಕೆ ನಾನು ಆ ಥರ ಈ ಥರನೇ ಏನಾಗುತ್ತೆ ಬಿಡು, ನಾವು ಅರ್ಥ ಮಾಡಿಸ್ಬಿಡ್ತೀನಿ ಅಲ್ಲೇ ಅಂತ. ಓಕೆ. ಇದು ನೋಡೋಣ. ಯಾವಾಗ ಫಸ್ಟ್ ಎಕ್ಸ್ಪ್ಲೈನ್ ದ ಎಥಿಕಲ್ ಇಶ್ಯೂಸ್ ಆನ್. ಇದು ಮೋರ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ಎಲ್ಲದರಲ್ಲಿ ಅಷ್ಟೇ. ಇದು ಮೋರ್ ಇಂಪಾರ್ಟೆಂಟ್ ಕ್ವಶನ್ಸ್. ನಿಮ್ಗೆ ಬಂದರೆ A ಮತ್ತು Bನೇ ಬಂದ್ಬಿಡುತ್ತೆ ಎಕ್ಸಾಮಲ್ಲಿ. ಸೊ ಬಿಡೋಕ್ಕೆ ಹೋಗ್ಬೇಡಿ ಆಯಿತಾ. ಮತ್ತು ಎಕ್ಸ್ಪ್ಲೈನ್ ಎನಿ ಒನ್ ಅಂತಿದೆ ಆಯಿತಾ. ಮತ್ತು ಐಡೆಂಟಿಫೈಂಗ್ ದ ಮೀನಿಂಗ್ ಆಫ್ ರಿಸರ್ಚ್ ಆಫ್ ಬ್ರೀಫ್ ಆಬ್ಜೆಕ್ಟ್ ಆ್ಯಂಡ್ ಮೋಟಿವೇಶನ್ ಇಂಜಿನಿಯರಿಂಗ್ ರಿಸರ್ಚ್, ಇದು ಅಷ್ಟೇ ಮೋರ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಮತ್ತು U ಅಂತಂದ ಬರ್ತಾರೆ ಏನು ಅಂತ ಅಂದರೆ U ಅಂದರೆ ಮೀನ್ಸ್ ಅಂಡರ್ಸ್ಟ್ಯಾಂಡ್ ಅಂತ ಅರ್ಥ, ನಾಟ್ ಬಯಟ್ ಅಂತ ಅರ್ಥ ಆಯಿತಾ. ಟೈಪ್ಸ್ ಆಫ್ ಇಂಜಿನಿಯರಿಂಗ್ಸ್ ಏನು, ಅದು ಸ್ವಲ್ಪ ಟಾಪಿಕ್ಸ್ ಇರ್ತಲ್ಲ, ಆ ಟಾಪಿಕ್ಸ್ನ ಅರ್ಥ ಮಾಡ್ಕೊಳ್ಳಿ. ಮಿಕ್ಕಿದ್ನೆಲ್ಲ ನೀವು ಓನಾಗಿ ಬರೀರಿ. ನೀವು ಏನು IPR ಬೇರೆ ಅಟ್ಲೀಸ್ಟ್ ಒಂದು 25 ಪೇಜಸ್ನ ಟ್ರೈ ಮಾಡಿ ಫಿಲ್ ಮಾಡೋಕ್ಕೆ. ವೈ ಬಿಕಾಸ್ ಅವರು ಏನು ನೋಡೋಕ್ಕಾಗಲ್ಲ. ಡಯಾಗ್ರಾಮ್ ನೋಡ್ತಾರೆ, ಡೆಫಿನೇಷನ್ ನೋಡ್ತಾರೆ, ಸ್ಟೆಪ್ಸ್ ನೋಡ್ತಾರೆ. ಸ್ಟೆಪ್ಸ್ ಇದ್ರೆ ಸ್ಟೆಪ್ಸು, ಇಲ್ಲಾಂದರೆ ಏನೋ ಇನ್ನೊಂದು ಹೇಳ್ತೀನಿ, ಪ್ಯಾರಾಗ್ರಾಫಲ್ಲಿ ಬರೆಯೋಕ್ಕೆ ಹೋಗ್ಬೇಡಿ. ನನ್ನ ರಿಕ್ವೆಸ್ಟ್ ಅನ್ಕೊಳ್ಳಿ. ಯಾಕಂದರೆ ಪ್ಯಾರಾಗ್ರಾಫ್ ಬರೆದ್ರೆ ಅವ್ರಿಗೂ ಗೊತ್ತಾಗುತ್ತೆ ನೀವು ಇಲ್ಲಿ ತುಂಬಿಸಿರೋದು ಅದ್ರ ರಿಲೇಟೆಡ್ ಅಲ್ಲ, ಅದ್ರ ಬೇರೆದು ಅಂತ. ಅದಕ್ಕೆ ಪ್ಯಾರಾಗ್ರಾಫ್ ಬೇಡಿ. ಅದಕ್ಕೆ ಏನಿರುತ್ತಲ್ಲ ನಿಮ್ಗೆ ಗೊತ್ತಿರೋ ಆನ್ಸರ್ಸ್ ಅದನ್ನ ಮಾತ್ರ ಕೀ ಪಾಯಿಂಟ್ಸಲ್ಲಿ ಬರೆದ್ಬಿಟ್ಟು ಅಂಡರ್ಲೈನ್ ಮಾಡಿಬಿಡಿ, ಮತ್ತು ಲೈನ್ ಹಾಕ್ಬಿಡಿ ಅಷ್ಟೇ. ಜಸ್ಟ್ ಸಿಂಪಲ್. ಅದನ್ನ ನೋಡ್ಬಿಟ್ಟು ಮಾರ್ಕ್ಸ್ ಕೊಟ್ಕೊಂಡು ಹೋಗ್ತಾ ಇರ್ತಾರೆ. ಓಕೆ. ನೆಕ್ಸ್ಟ್
ಐಡೆಂಟಿಫೈ ದ ಸ್ಟೆಪ್ಸ್ ಇಂಜಿನಿಯರಿಂಗ್ ರಿಸರ್ಚ್ ಅಂಡ್ ಬ್ರೀಫ್ ಅಂಡ್ ಎಕ್ಸ್ಪ್ಲೇನ್ ದೆಮ್. ಇದು ಅಷ್ಟೇ ಮೋರ್ ಇಂಪಾರ್ಟೆಂಟ್ ಕ್ವಶನ್ಸ್ ಏನಲ್ಲ, ಬಟ್ ಅರ್ಥ ಮಾಡ್ಕೊಂಡಿರಿ ಆಯ್ತಾ. ಫ್ಯಾಬ್ರಿಕೇಶನ್, ಫಲ್ಸಿಫಿಕೇಶನ್ ಇದೆಲ್ಲ ಮೋರ್ ಇಂಪಾರ್ಟೆಂಟ್ ಕ್ವಶನ್ಸ್ ಏನಲ್ಲ, ಬಟ್ ಅಂಡರ್ಸ್ಟ್ಯಾಂಡ್ ದಿಸ್ ಟು ಬೋತ್ ಕ್ವಶನ್ಸ್ ಆಯ್ತಾ. ನಾವು ಇದ್ರಲ್ಲಿ ನೋಡಕ್ ಹೋದ್ರೆ ಪಾರ್ಟ್ ಬಿ ಅಲ್ಲಿ ಈ ಎರಡು ಕ್ವಶನ್ಸ್ ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ, ಬಟ್ ಆಲ್ಸೋ ಇನ್ಕ್ಲೂಡ್ ದಿಸ್ ಆಲ್ಸೋ. ಇದರಲ್ಲಿ ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ. ಪೆನ್ ಇಲ್ಲ ಬರೆಯಕ್ಕೆ. ಈ ಮಾಡೆಲ್ ಅಲ್ಲಿ ಇದಾಯ್ತಾ. ಇದು ಇಂಪಾರ್ಟೆಂಟ್ ಕ್ವಶನ್ ಓದ್ಕೊಂಡಿರಿ, ಎಂತಕ್ಕಂದ್ರೆ ನಮ್ಗೆ ಗೊತ್ತಿಲ್ಲ ವಿ ಟಿ ಅವ್ರಿಗೆ ನಿನ್ನೆ ಪೇಪರ್ ಈಸಿ, ಸ್ವಲ್ಪ ಚೆನ್ನಾಗಿ ಈಸಿ, ಸ್ವಲ್ಪ ಚೆನ್ನಾಗಿ ಡಿಫಿಕಲ್ಟ್. ಆದ್ರೂ ಪರವಾಗಿಲ್ಲ, ಪಾಸ್ ಆಗ್ತೀರಾ ಅಂತ ನಂಬಿಕೆ ಇಟ್ಕೊಳ್ಳಿ. ಆಗ್ತೀರಾ. ರಿವ್ಯಾಲ್ಯೂಯೇಷನ್ ಬರೆಯಕ್ಕೆ ಟ್ರೈ ಮಾಡಿ, ಆಗಕ್ಕೆ ಟ್ರೈ ಮಾಡಿ. ಎಂತಕ್ಕಂದ್ರೆ ನಾವು ಇವಾಗ ಏನ್ ಅನ್ಕೊಂತ ಇರ್ತೀವಿ, 10 ಮಾರ್ಕ್ಸ್ ಬಂದ್ ಬರ್ತಿದೀವಲ್ಲ, ಪಾಸ್ ಆಗ್ತೀವಿ ಅಂತ. ಬಟ್ ಅವ್ರು ಕೊಡೋದು ಅಲಾಟ್ ಮಾಡೋದು ಬಿಟ್ಟು 5 ಮಾರ್ಕ್ಸ್ ಇಲ್ಲಾಂದ್ರೆ 7 ಮಾರ್ಕ್ಸ್. ಅವಾಗ ಏನಾಗುತ್ತೆ, ಓಪ್ಸ್ ಹೋಗುತ್ತೆ, ಫೈಲ್ ಆಗ್ತೀರಾ. ಅವಾಗ ನಾವೇನ್ ಮಾಡ್ಬೇಕು, ಮಾಸ್ಟರ್ ಕೀ ನಮ್ಮ ಹತ್ರ ಇದೆ, ರಿವ್ಯಾಲ್ಯೂಯೇಷನ್ ಕಾರ್ಡ್ ಅಪ್ಲೈ ಮಾಡ್ಬೇಕಲ್ಲ ನಾವು. ರಿವ್ಯಾಲ್ಯೂಯೇಷನ್ ಹಾಕಿದ್ರೆ ಎಷ್ಟು 600 ಎಷ್ಟೋ ಇದೆ ಸಮಥಿಂಗ್, ಅಲ್ಲಿ ರಿವ್ಯಾಲ್ಯೂಯೇಷನ್ ಹಾಕಿದ್ರೆ ಪಾಸ್ ಆಗ್ತಾರೆ, ನಂದು ಖಂಡಿತ ಗ್ಯಾರಂಟಿ. ಬಟ್ ನೋಡ್ಕೊಂಡು ಹಾಕಿ. ನೋಡಿ ಇವಾಗ ಸಾಫ್ಟ್ವೇರ್ ಇಂಜಿನಿಯರ್, ಸಾರಿ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂದ್ರೆ ಏನು ಅಂತ ಒಬ್ರು ಬರೀತಾರೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇಸ್ ಕಾಲ್ಡ್ ಎಸ್ ಎ ಮೆಕ್ಯಾನಿಕ್ ಅಂಡ್ ಮಿಷಿನ್ ಅಂತ ಬರೀತಾರೆ. ಆ ತರ ಬರೆಯೋದಾದ್ರೆ ಬರೀಬೇಡಿ, ಹಾಕಬೇಡಿ ರಿವ್ಯಾಲ್ಯೂಯೇಷನ್ಗೆ. ಬಟ್ ರಿಲೇಟೆಡ್ ಆದ್ರೆ ಏನು ಹಾಕಿದ್ರೆ ನೋಡಿ, ರಿಸರ್ಚ್ ಬಗ್ಗೆ, ರಿಸರ್ಚ್ ಇಂಜಿನಿಯರಿಂಗ್ ಅಂದ್ರೆ ಏನು, ಇದ್ರ ಬಗ್ಗೆ ರಿಲೇಟೆಡ್. ರಿಸರ್ಚ್ ಇಂಜಿನಿಯರಿಂಗ್ ಅಂದ್ರೆ ರಿಸರ್ಚ್ ಮಾಡ್ತಾ ಇರ್ತಾರೆ, ಒಂದು ಸರ್ಟನ್ ಟಾಪಿಕ್ಸ್ ಇಲ್ಲಾಂದ್ರೆ ಎಕ್ಸ್ಪೆರಿಮೆಂಟ್ ತಗೊಂಡು ಆ ತರ ಇದ್ರೆ ಓಕೆ. ಬಟ್ ವಾಟ್ ಇಸ್ ವೆಲ್ಡಿಂಗ್ ಅಂದ್ರೆ, ವೆಲ್ಡಿಂಗ್ ಇಸ್ ಎನ್ ಮಿಷಿನ್, ಮಿಷಿನ್ ಇಸ್ ಕಾಲ್ಡ್ ಎಸ್ ಎಲ್ಡಿಂಗ್ ಮಿಷಿನ್ ಅಂತ ಬರಿಬೇಡಿ ಆಯ್ತಾ. ನಾನು ನೋಡಿದ್ದೀನಿ, ಆಕ್ಚುಲಿ ನಮ್ಮ ಫ್ರೆಂಡೇ ಬರ್ದಿದ್ದ, ಅದಕ್ಕೆ ಹೇಳ್ತಿದ್ದೀನಿ. ಈ ಎರಡು ಕ್ವಶನ್ ಮೋರ್ ಇಂಪಾರ್ಟೆಂಟ್. ಮಾಡೆಲ್ ಟು, ಮಾಡೆಲ್ ಟು ಆಲ್ಸೋ ಯು ಕ್ಯಾನ್ ಗೆಟ್ 20 ಔಟ್ ಆಫ್ 20 ಮಾರ್ಕ್ಸ್ ಆಯ್ತಾ. ನೋ ವರಿ ಅಬೌಟ್ ದಟ್ ಆಲ್ಸೋ. ನನ್ನ ಹತ್ರ ಶೀಟ್ ಇಲ್ಲ, ಜಸ್ಟ್ ಎ ಮಿನಿಟ್. ವಾಟ್ಸಪ್ ಓಪನ್ ಮಾಡಿ ನೋಡೋದಾದ್ರೆ ನಾವು ಬಂದ್ಬಿಟ್ಟು ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಲಿಟ್ರೇಚರ್ ಆಫ್ ರಿವ್ಯೂ ಆನ್ ಟೆಕ್ನಿಕಲ್ ರೀಡಿಂಗ್. ದೀಸ್ ಆಲ್ಸೋ ಮೋರ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ಆಯ್ತಾ. ಬಟ್ ನಾನು ಇಲ್ಲಿ ಎಂತಕ್ಕೆ ಎರೇಸ್ ಮಾಡಿ ನೋಡಿಸ್ತಿದ್ದೀನಿ ಅಂದ್ರೆ, ಬಟ್ ಇದೆಲ್ಲ ಚಾರ್ಟ್ ಜಿ ಪಿ ಟಿ ಹೆಂಗಂದ್ರೆ ಕೊಡುತ್ತೆ, ಬಟ್ ಬೇಸಿಕ್ ನನ್ನ ಹತ್ರ ವರ್ಡ್ ಇಲ್ಲ, ಸೊ ನಾನು ಈ ತರ ಮಾಡ್ತಿದ್ದೀನಿ, ಬೇಜಾರಾಗಬೇಡಿ. ಓಕೆನಾ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಅಬೌಟ್ ದ ಇಂಪಾರ್ಟೆನ್ಸ್ ಲಿಟ್ರೇಚರ್ ಅಂಡ್ ರಿವ್ಯೂ ಆನ್ ಟೆಕ್ನಿಕಲ್ ರೀಡಿಂಗು. ಬಟ್ ನೋಡಿ ಇದರಲ್ಲಿ ಈ 3 ಕ್ವಶನ್ಸ್ ಇದೆಯಲ್ಲ, ಈ 3 ಕ್ವಶನ್ಸ್ ಒಂದು ಕ್ವಶನ್ ಪಕ್ಕ ಬಂದೇ ಬರುತ್ತೆ, ಡೋಂಟ್ ಮಿಸ್ ಆಯ್ತಾ. ರಿಸರ್ಚ್ ಎಫೆಕ್ಟಿವ್ಲಿ ಅಂಡ್ ಇದ್ರಿಗೆ ಹೋಗೋಣ, ನಂಗೆ ಇದೇ ಕಂಫರ್ಟಬಲ್ ಆಗಿದೆ ಯಾಕೋ. ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಲಿಟ್ರೇಚರ್ ರಿವ್ಯೂ ಆನ್ ಟೆಕ್ನಿಕಲ್ ರೀಡಿಂಗ್ಸ್. ದೀಸ್ ಆಲ್ಸೋ ಮೋರ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಆಫ್ಟರ್ ದಟ್ ಮಾರ್ಕ್ ಮಾಡ್ಬಿಡೋಣ. ವಿಡಿಯೋನ ಫುಲ್ ನೋಡ್ರಿ, ಆಫ್ ಬಿಟ್ಟು ಹೋಗ್ಬಿಡ್ರಿ. ನನಗೆ ಇ ಸಿ ಸ್ಟೂಡೆಂಟ್ಸ್ ಮೇಲೆ ಜಾಸ್ತಿ ಹೋಪ್ಸ್ ಇದೆ, ನೋಡ್ತಾರೆ ಎಲ್ಲ ನೀಟಾಗಿ ಅನಲೈಸ್ ಮಾಡ್ತಾರೆ ಅಂತ. ಆಲ್ಸೋ ಸಿ ಎಸ್ ಸ್ಟೂಡೆಂಟ್ಸ್ ಪ್ಲೀಸ್ ಯುಟಿಲೈಸ್ ದಿಸ್. ಓಕೆ. ಆದ್ಮೇಲೆ ಹೌ ದ ರಿಸರ್ಚರ್ಸ್ ಎಫೆಕ್ಟಿವ್ಲಿ ಯೂಸ್ ದ ಸರ್ಚ್ ಇಂಜಿನ್ಸ್ ರಿಲೆವೆಂಟ್ ಲಿಟ್ರೇಚರ್ ಅಂಡ್ ದ ಫೀಲ್ಡ್. ದೀಸ್ ಆಲ್ಸೋ ನಾಟ್ ಮೋರ್ ಇಂಪಾರ್ಟೆಂಟ್, ಬಟ್ ಆಲ್ಸೋ ಟ್ರೈ ಟು ರೀಡ್ ಆಯ್ತಾ. ಇದು ಇಂಪಾರ್ಟೆಂಟ್ ಕ್ವಶನ್ಸ್, ಬಟ್ ಅರ್ಥ ಮಾಡ್ಕೋಬೇಕಷ್ಟೇ. ಇದು ಈ ಸರ್ಚ್ ಇಂಜಿನ್ಸ್ ಅಂದ್ರೆ ಏನು, ಗೂಗಲ್ ಸರ್ಚ್ ಇಂಜಿನ್ಸ್ ಇದೆ, ಮತ್ತೆ ಗೂಗಲ್ ಸ್ಕಾಲರ್ ಅಲ್ಲ ಸರ್ಚ್ ಇಂಜಿನ್ಸ್ ಇದೆಯಲ್ಲ, ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನೀವು ನಾಳೆ ಏನೋ ಒಂದು ಜಾಬ್ ಹೋಗ್ತೀರಾ, ಸರ್ಚ್ ಇಂಜಿನ್ಸ್ ಯಾವ್ಯಾವ, ಕಾಪಿರೈಟ್, ಪೇಟೆಂಟು ಅವೆಲ್ಲ ಏನು ಅಂತ ಕೇಳಿದ್ರೆ ಅರ್ಥ ಫಸ್ಟ್ ಆಫ್ ಆಲ್ ನಮ್ಗೆ ಗೊತ್ತಿರಬೇಕು, ಅವಾಗೆ ದುಡ್ಡು ಕೊಡೋಕ್ಕೂ ಅವ್ರಿಗೆ ಸ್ವಲ್ಪ ಇದಾಗುತ್ತೆ. ದ ಪ್ರೈಮರಿ ಗೋಲ್ಸ್ ಆಫ್ ಕಂಡಕ್ಟಿಂಗ್ ಲಿಟ್ರೇಚರ್ ರಿವ್ಯೂ ಅಂಡ್ ಅಕಾಡೆಮಿಕ್ ರಿಸರ್ಚ್. ದೀಸ್ ಆಲ್ಸೋ ಮೋರ್ ಇಂಪಾರ್ಟೆಂಟ್ ಕ್ವಶನ್ಸ್. ಈ 3 ಕ್ವಶನ್ಸ್ ಬಿಟ್ಟು, ಈ 3 ಕ್ವಶನ್ಸ್ ಅಲ್ಲಿ ಒಂದು ಕ್ವಶನ್ ಪಕ್ಕ ಬಂದೇ ಬರ್ತದೆ, ಅದು ನನ್ ಗ್ಯಾರಂಟಿ ಆಯ್ತಾ. ಇಂಪಾರ್ಟೆಂಟ್ ಇದು, ಈ ಸಬ್ಜೆಕ್ಟ್ ಫಸ್ಟ್ ಆಫ್ ಆಲ್ ಈಸಿಯೆಸ್ಟ್ ಸಬ್ಜೆಕ್ಟು. ಈ ಒಂದು ಕ್ವಶನ್ ನಾನು ಇಲ್ಲಿ ಎಂತಕ್ಕೆ ಬರಿತಿದ್ದೀನಿ ಅಂದ್ರೆ, ನಿಮ್ಗೆ ಇದನ್ನ ಶೇರ್ ಮಾಡ್ತೀನಿ, ಸೊ ಎಡಿಟ್ ಮಾಡಿ ಆಯ್ತಾ. 10 ಮಾರ್ಕ್ಸ್ ಇಲ್ಲಿ ಬಂತಲ್ಲ. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಸೋರ್ಸ್ ಆಫ್ ಇನ್ವಾಲ್ವ್ ಕ್ರಿಟಿಕಲ್ ಅಂಡ್ ಕ್ರಿಯೇಟಿವ್ ರೀಡಿಂಗ್ ಪ್ರೊಸೆಸ್. ದೀಸ್ ಆಲ್ಸೋ ಮೋರ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಯ್ತಾ. ಔಟ್ ಆಫ್ ದ ನ್ಯೂ ಎಕ್ಸಿಸ್ಟಿಂಗ್ ನಾಲೆಜ್ ಅಂಡ್ ಕಾಂಟ್ರಿಬ್ಯೂಟ್ ರಿಸರ್ಚ್. ಇದು ಅಷ್ಟೇ ಮೋರ್ ಇಂಪಾರ್ಟೆಂಟ್ ಕ್ವಶನ್ಸ್. ಜಸ್ಟ್ ಎ ಮಿನಿಟ್, ಪಾರ್ಟ್ ಬಿ ನೋಡೋಣ ಎಷ್ಟು ಕ್ವಶನ್ಸ್ ಇದೆ ಅಂತ. ಇದು ಕ್ರಿಟಿಕಲ್ ಬಂತೆ, ಅದು ಪಾರ್ಟ್ ಬಿಗೆ ಸೇರುತ್ತೆ, ಪಾರ್ಟ್ ಎಗೆ ಮಿಕ್ಕಿದ್ದು. ಓಕೆ. ಮತ್ತೆ ಎಕ್ಸಿಸ್ಟಿಂಗ್ ನಾಲೆಜು ಮತ್ತೆ WOS, ದೀಸ್ ಆಲ್ಸೋ ಮೋರ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಏನಿದೆ ಎಲ್ಲ ಕ್ವಶನ್ಸ್ ನಾನು ಹೇಳ್ತೀನಿ, ದೀಸ್ ಆಲ್ಸೋ ಮೋರ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಯ್ತಾ. ಮತ್ತೆ ಹೌ ಡಸ್ ದ ಎಕ್ಸಿಸ್ಟಿಂಗ್, ಇದು ಅಷ್ಟೇ ಮೋರ್ ಇಂಪಾರ್ಟೆಂಟ್ ಕ್ವಶನ್ಸ್. WOS ಇಸ್ ಮೋರ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ಆಯ್ತಾ. ನೆಕ್ಸ್ಟ್ ಬಂದ್ಬಿಟ್ಟು ವೆಬ್ ಸೈನ್ಸ್, ದಿಸ್ ಆಲ್ಸೋ ಮೋರ್ ಇಂಪಾರ್ಟೆಂಟ್ ಕ್ವಶನ್ಸ್. ಮೆನ್ಷನ್ ದ ಬೆನಿಫಿಟ್ಸ್, ಇದು ಅಷ್ಟೇ, ಇದು ಇನ್ಕ್ಲೂಡ್ 1 ಕ್ವಶನ್ಸ್ ಮೇಲೆ ಬರುತ್ತೆ, ಬಟ್ ಓಕೆ. ಈ
ಇಷ್ಟು ಕ್ವಶನ್ಸ್ ಇದೆಯಲ್ಲ ಇದರಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ. ನೋ ನೀಡ್ ಟು ವರಿ ಅಬೌಟ್ ದಟ್. ಒಂದು ಕ್ವಶನ್ ಗ್ಯಾರಂಟಿಡ್. ನೆಕ್ಸ್ಟ್ ಇದೇಂತಕ್ಕೆ ಇಲ್ಲಿ ಬರ್ತಿದ್ದೀನಿ ಅಂದ್ರೆ ಬೇಸಿಕಲಿ ಇದನ್ನ ಎರೇಸ್ ಮಾಡಬೇಕಾಯ್ತು, ಬಟ್ ಓಕೆ ಇಲ್ಲಿ ಬಿಡಿ, ಅದು ನೀವು ನೋಡಲ್ಲ ಎಕ್ಸಾಂಪಲ್ಸ್ ಅಂತಲ್ಲ, ಬಟ್ ಇಟ್ಸ್ ಎ ಕ್ವಶನ್ಸ್ ಆಯ್ತಾ. ಕ್ವಶನ್ಸ್ ಅಂಡರ್ಸ್ಟ್ಯಾಂಡಿಂಗ್ ಆಯ್ತಾ. ಯು ಮೀನ್ಸ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಅರ್ಥ ಆಯ್ತಾ. ಯು ಅಂತ ಬರ್ಕೊಬಿಡಿ. ಯು ಅಂದ್ರೆ ಗೂಗಲ್ ಸ್ಕಾಲರ್ ಅಂದ್ರೆ ಸರ್ಚ್ ಇಂಜಿನ್, ಮತ್ತೆ ವೆಬ್ ಸೈನ್ಸ್, ಮತ್ತೆ ಸ್ಟೆಟಿಸ್ಟಿಕ್ಸ್ ಅಟ್ರಿಬ್ಯೂಟ್ಸ್ ಇವೆಲ್ಲ ಏನು ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಟಾಪಿಕ್ಸ್ ಅಷ್ಟೇ ಇದೆ, ಅದ್ರ ಬಗ್ಗೆ ಏನು ಕೇಳಲ್ಲ. ಇಟ್ಸ್ ನಾಟ್ ಮೋರ್ ಇಂಪಾರ್ಟೆಂಟ್. ಸೊ ನಾನು ಇಲ್ಲಿ ಬರ್ತಿದ್ದೀನಿ ಆಯ್ತಾ. ಇದಾಯ್ತಾ, ಮಾಡಲ್ 2 ಆಯ್ತು, 20 ಮಾರ್ಕ್ಸ್ ಆಯ್ತು. ಓಕೆ, ನೆಕ್ಸ್ಟ್ ಮಾಡಲ್ 3 ಹೋಗೋಣ. ಈ ಸ್ವಲ್ಪ ಮೋರ್ ಇಂಪಾರ್ಟೆಂಟ್ ಅಲ್ಲ ಇದು, ಅದಕ್ಕೆ ಹೇಳ್ಬೋದು. ಮಾಡಲ್ 3 ಡಿಸ್ಕ್ರೈಬ್ ದ intellectual properties and list on the types. This also more important to design the registration procedure. This also flow chart with the innovations and eligible patenting. This also more important questions. In these 3 questions ಪಕ್ಕ, ಸಾರಿ 4 ಕ್ವಶನ್ಸ್ ಇದೊಂದು, ಈ 4 ಕ್ವಶನ್ಸ್ ಅಲ್ಲಿ ಒಂದು ಕ್ವಶನ್ ಪಕ್ಕ ಬಂದೇ ಬರುತ್ತೆ. ನಾನು ಮಾರ್ಕ್ ಮಾಡ್ಬಿಡ್ತೀನಿ, ಸಾರಿ ಮಾರ್ಕ್ ಅಂತೀನಿ, ಹೈಲೈಟ್ ಮಾಡ್ಬಿಡ್ತೀನಿ. ಸೊ ಬೇಸಿಕಲಿ ಬೋತ್ ಆರ್ ಸೇಮ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ವಾಟ್ ಇಸ್ ದ ಎಲಿಜಿಬಲ್ ಆಫ್ ಪೇಟೆಂಟಿಂಗ್ ಮತ್ತೆ ಎಕ್ಸ್ಪ್ಲೇನ್ ದ ಮ್ಯಾಟರ್ಸ್ ಕನ್ಸಿಡರ್ ನಾನ್ ಪೇಟೆಂಟಬಲ್. ಇದೊಂದು ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್. ದಿಸ್ ಇಸ್ ನಾಟ್ ಎ ಮೋರ್ ಇಂಪಾರ್ಟೆಂಟ್ ಕ್ವಶನ್. ಮೋರ್ ಇಂಪಾರ್ಟೆಂಟ್ ಕ್ವಶನ್ಸ್ಗೆ ನಾನು ರೆಡ್ ಮಾರ್ಕ್ ಹಾಕ್ತೀನಿ. ನಾನು ಏನು ಹೇಳ್ತೀನಿ ಅಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ಇದು ಈ ಕ್ವಶನ್ಸ್ ಎಲ್ಲೂ ಕೇಳಿಲ್ಲ, ಬಟ್ ಆಲ್ಸೋ ಅರ್ಥ ಮಾಡ್ಕೊಂಡಿರಿ ಆಯ್ತಾ. ಅಪ್ಲಿಕೇಶನ್ ಇಂಡಿಯಾ ಗಾಟ್ ಪೇಟೆಂಟು, ಅನದರ್ ಕಂಟ್ರಿ ಎಕ್ಸ್ಪ್ಲೇನ್, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ, ಇದು ಅಷ್ಟೇ. ಈ 1 2 3 4 ಕ್ವಶನ್ಸ್ ಅಲ್ಲಿ 3 ಕ್ವಶನ್ಸ್ ಅಲ್ಲೇ 1 ಕ್ವಶನ್ಸ್ ಮಾತ್ರ ಪಕ್ಕ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ನಿಮ್ಗೆ ಇದೇ ಪಿ ಡಿ ಎಫ್ ಬೇಕಂದ್ರೆ ಇದೇ ಪಿ ಡಿ ಎಫ್ ಶೇರ್ ಮಾಡ್ತೀನಿ, ಅಥವಾ ಇನ್ನೊಂದು ಪಿ ಡಿ ಎಫ್ ಬೇಕಾದ್ರೆ ಇನ್ನೊಂದು ಪಿ ಡಿ ಎಫ್ ಶೇರ್ ಮಾಡ್ತೀನಿ ಆಯ್ತಾ. ಡಿಸ್ಕಸ್ ದ ಹಿಸ್ಟ್ರಿ ಇಂಟೆಲೆಕ್ಚುರಲ್ ಪ್ರಾಪರ್ಟೀಸ್ ಆಫ್ ಇಂಡಿಯಾ. ದೀಸ್ ಆಲ್ಸೋ ಮೋರ್ ಇಂಪಾರ್ಟೆಂಟ್ ಕ್ವಶನ್ಸ್. ಮತ್ತೆ ಡಿಫೈನ್ ದ ಪೇಟೆಂಟ್ ಕಂಡೀಷನ್ಸ್ ಮೀಟ್ ಪೇಟೆಂಟ್ ಪ್ರೊಡಕ್ಷನ್, ಇದು ಮೋರ್ ಇಂಪಾರ್ಟೆಂಟ್. ಮತ್ತೆ ಇದೊಂದು ಕ್ವಶನ್ ಇದೆ, ಇದನ್ನ ಓದ್ಕೊಳ್ಳೋಕೆ ಟ್ರೈ ಮಾಡಿ, ಬಟ್ ನಾಟ್ ಡೀಪ್ಲಿ ಆಯ್ತಾ. ಮತ್ತೆ ಪೇಟೆಂಟ್ ಆಫ್ ಇನಿಷಿಯಲ್ ಇಂಡಿಯಾ ಗ್ರಾಂಟ್ ಪೇಟೆಂಟು, ಮತ್ತೆ ಪೇಟೆಂಟ್ ಲಾ, ಇವೆರಡು ಕ್ವಶನ್ಸ್ ನಾಟ್ ಮೋರ್ ಇಂಪಾರ್ಟೆಂಟ್. ಯು ಅಂತ ಬಂದ್ರೆ ಅಂಡರ್ಸ್ಟ್ಯಾಂಡ್ ದಟ್ಸ್ ಇಟ್ ಆಯ್ತಾ, ನಾಟ್ ಮೋರ್ ಇಂಪಾರ್ಟೆಂಟ್. ಹೈಲೈಟ್ ಮಾಡ್ಬಿಡ್ತೀನಿ, ಸಾರಿ. ಓಕೆ, ಆಫ್ಟರ್ ದಟ್ ಈ ಕಾಪಿರೈಟ್ಸ್ ಏನು, ಪೇಟೆಂಟ್ ಲಾ, ಇವೆಲ್ಲ ಅರ್ಥ ಮಾಡ್ಕೊಬಿಡಿ. ಮಾಡೆಲ್ 4 ಹೋಗೋಣ. 13 ಮಿನಿಟ್ಸ್ ಆಗ್ಬಿಟ್ಟದೆ ಇವಾಗ. ಓಕೆ, ಮಾಡೆಲ್ 4 ಇಸ್ ಈಸಿಯೆಸ್ಟ್ ಮಾಡೆಲ್ ಅಂತ ಹೇಳ್ತೀನಿ. ఎందుకంದ್ರೆ ಅದ್ರಲ್ಲಿ ಏನಿಲ್ಲ, 4 ಕ್ವಶನ್ಸ್ ಇದೆ ಗುರು, ಅದು ಬಿಟ್ಟರೆ ಇನ್ನೇನು ಇಲ್ವೇ ಇಲ್ಲ ಇದ್ರಲ್ಲಿ ಆಯ್ತಾ. ರೆಡ್ ಮಾರ್ಕರ್ ನಮ್ಗೆ ಯಾಕೋ ಹಚ್ಚ ಬರ್ತಿಲ್ಲ, ಅದಕ್ಕೆ ನಾವು ಬ್ಲೂ ಮಾರ್ಕರ್ ಹೋಗೋಣ, ಸಾರಿ ಗ್ರೀನ್. ಯೂಸ್ ದ ಫ್ಲೋ ಚಾರ್ಟ್ ಅಂಡ್ ಎಕ್ಸ್ಪ್ಲೈನ್ ದ ಇನ್ವಾಲ್ವ್ ಪ್ರೊಸೆಸ್ ಆಫ್ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್. ಇದೇ ಕ್ವಶನ್ನೇ ಬರುತ್ತೆ ಎಕ್ಸಾಮ್ಗೆ, ನಾನು ಪಕ್ಕ ಖಂಡಿತ ಹೇಳ್ತೀನಿ, ಪಾಸ್ ಆಗಿ. ಇನ್ನೊಂದು ವಿಡಿಯೋ 2.0 ಅಪ್ಲೋಡ್ ಮಾಡ್ತೀನಿ, ಎಕ್ಸಾಮ್ ಹಿಂದೆ ದಿವಸ ಅಪ್ಲೋಡ್ ಮಾಡ್ತೀನಿ, ಮಾರ್ನಿಂಗ್ 7 o'clock. ನಾನು ಯಾರನ್ನ ಪಾಸ್ ಆಗಬೇಕು ಅನ್ಕೊಂಡಿರೋರು ಆ ವಿಡಿಯೋ ಮಾತ್ರ ನೋಡಿ. ಇದೆಲ್ಲ ಬೇಕಾಗಿಲ್ಲ, ಇದು ಔಟ್ ಆಫ್ ಔಟ್ ವಿಡಿಯೋ. 80+ ಅಂತ ಬರೀತೀನಿ, ಬಟ್ ನೀವು ಎಲ್ಲ ಓದಿದ್ರೆ 100 ಮಾರ್ಕ್ಸ್ ಗ್ಯಾರಂಟಿ. ಫಾರ್ ದ ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ಟ್ರೇಡ್ ಮಾರ್ಕ್ ರಿಕಗ್ನೈಸ್ಡ್ ಅಂಡರ್ ದ ಇಂಡಿಯನ್ ಲಾ. ಎಂತಕ್ಕೆ ಇಂಡಿಯನ್ ಬಗ್ಗೆ ಹೇಳ್ತೀನಿ ಅಂದ್ರೆ, ಈ ಕ್ವಶನ್ಸು ಕೇಳಿದ್ದಾರೆ, ಅದಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ, ಬಟ್ ನಾಟ್ ಇಂಪಾರ್ಟೆಂಟ್, ಬಟ್ ಕೇಳ್ಬೋದು. ಎಂತಕ್ಕಂದ್ರೆ ನಮ್ಮ ಇಲ್ಲಿ ಇಂಡಿಯನ್ ಲಾ, ಅಂಡರ್ ಇಂಡಿಯನ್ ಲಾ ಅಂತಿದೆಯಲ್ಲ, ನಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲದ್ರೆ ಏನಪ್ಪ ಮಾಡ್ತಾರೆ ಸ್ಟೂಡೆಂಟ್ಸ್ ಅಂತ ಕೂಡ ಕೇಳ್ಬೋದು. ಅದಕ್ಕೆ ಎಕ್ಸ್ಪ್ಲೇನ್ ದ ಕಾಪಿರೈಟ್ ರಿಜಿಸ್ಟ್ರೇಷನ್. ಇದರಲ್ಲಿ ಟ್ರೇಡ್ ಮಾರ್ಕ್ ಇಲ್ಲ ಕಾಪಿರೈಟ್, ಇವೆರಡೇ ಟಾಪಿಕ್ಸ್ ಇರೋದು. ಇದು ಕೊಟ್ಟಿದ್ದೀನಿ ಅಂಡರ್ ದ ಕಾಪಿರೈಟ್ ಲಾ, ಮತ್ತೆ ಕಾಪಿರೈಟ್ ಕ್ಲಾಸಸ್, ಮತ್ತೆ 2 ಎಕ್ಸಿಕ್ಯೂಷನ್ ಓನ್ಡ್ ಕಾಪಿರೈಟ್ ಓನರ್ಸು, ಮತ್ತೆ ಕಾಪಿರೈಟ್, ಇಲ್ಲಿ ಕಾಪಿರೈಟ್ ಅಂತ ಬರ್ತೇನೆ, ನಾನು ಬರ್ದಿಲ್ಲ, ಇಟ್ಸ್ ಓಕೆ. ಈ 3 ಕ್ವಶನ್ ಒಂದು ಕ್ವಶನ್ ಪಕ್ಕ ಬಂದೇ ಬರುತ್ತೆ. ಓಕೆನಾ, ಆಫ್ಟರ್ ದಟ್ ಒಂದು ಟ್ರೇಡ್ ಮಾರ್ಕ್ ಮೇಲೆ ಇರುತ್ತೆ, ಇನ್ನೊಂದು ಕಾಪಿರೈಟ್. ಒಂದೇ ಹೇಳ್ತೀನಿ, ಕಾಪಿರೈಟ್ ಅಂತ ಅರ್ಥ ಮಾಡ್ಕೊಳ್ಳಿ, ಟ್ರೇಡ್ ಮಾರ್ಕ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ, ದಟ್ಸ್ ಇಟ್. ಇನ್ನೇನು ಬೇಕಾಗಿಲ್ಲ. ಮತ್ತೆ ಅದ್ರಲ್ಲಿ ಸ್ವಲ್ಪ ಇನ್ವಾಲ್ವ್ ಸ್ಟೆಪ್ಸ್ ಇರುತ್ತೆ, ಏನಿರುತ್ತೆ. ಚಾರ್ಟ್ GPT ಅಲ್ಲಿ ಹೊಡೆಯಕ್ಕೆ ಹೋಗ್ಬೇಡಿ, ಹೊಡೀರಿ ಪರವಾಗಿಲ್ಲ, ಬಟ್ ಸಿಂಪಲ್ ಸೆಂಟೆನ್ಸ್ ಅಲ್ಲಿ ನೋಡ್ಕೊಳ್ಳಿ ಆಯ್ತಾ. ಎಂತಕ್ಕಂದ್ರೆ ನಾನು ಒಂದೇ ನಿಮಿಷ ಈ ಮಾಡೆಲ್ ಮುಗಿಸ್ಬಿಟ್ಟು ಆನ್ಸರ್ ಹೆಂಗ್ ಬರಬೇಕು ಓದ್ತೀನಿ. ಎಂತಕ್ಕಂದ್ರೆ ಡಯಾಗ್ರಾಮ್ಸ್ ಇರುತ್ತೆ ಮೇನ್ ಇಂಪಾರ್ಟೆಂಟ್, ಮತ್ತೆ ಕೀ ಪಾಯಿಂಟ್ಸ್ ಅದರಿಂದ ಓದಿ ಚಾರ್ಟ್ GPT ಅಲ್ಲೇ.
ನೆನಪಿಟ್ಕೊಳ್ಳಿ ಅದು ಹೆಂಗ್ ಬರಿಬೇಕು ಅಂತ ನಾನು ಹೇಳ್ತೀನಿ. ಎಕ್ಸ್ಪ್ಲೇನ್ ದ ಫ್ಲೋ ಚಾರ್ಟ್ ಆಫ್ ಇಂಪಾರ್ಟೆಂಟ್ ಸ್ಟೆಪ್ಸ್ ಇನ್ವಾಲ್ವ್ ದ ಪ್ರೊಸೆಸ್ ಆಫ್ ಕಾಪಿರೈಟ್ ರಿಜಿಸ್ಟ್ರೇಷನ್, ಮೆನ್ಷನ್ ದ ಜಸ್ಟಿಫಿಕೇಶನ್ ಆಫ್ ಕಾಪಿರೈಟ್. ನೋಡು, ಒಂದು ಕಾಪಿರೈಟ್ ಮೇಲೆನೆ ಎಲ್ಲ ಕ್ವಶನ್ಸ್ ಅಂಡರ್ಲೈನಿಂಗ್ ನೋಡು, ಅಂಡರ್ಲೈನ್ ದ ಕಾಪಿರೈಟ್ ಮತ್ತೆ ಬೇಸಿಕ್ ಕಾನ್ಸೆಪ್ಟ್ ಮತ್ತೆ ಟರ್ಮ್ಸ್ ಆಫ್ ಕ್ಲಾಸಸ್. ಈ 11th ಒಂದು ಬೇಡ, ಓದ್ಬೇಡಿ. ನೋಡಿ ಎಷ್ಟು ನನ್ನ ಹತ್ರ ಇದೇನು ಒಂದು ಪೆನ್ ಬರುತ್ತಲ್ಲ, ಏನದು ಟ್ಯಾಬ್ ಪೆನ್ ಏನದು, ಆ ಪೆನ್ ಇಲ್ಲ. ಸೊ ಹಿಂಗಂದ್ರೆ ಹಿಂಗೆ ಬರೆಯುತ್ತೆ. ಫ್ಲೋ ಚಾರ್ಟ್ ಆಫ್ ಇಂಪಾರ್ಟೆಂಟ್ ಇನ್ವಾಲ್ವ್ ಮತ್ತೆ ಮೆನ್ಷನ್ ದ ಜಸ್ಟಿಫಿಕೇಶನ್ ಮತ್ತೆ ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ಇದು ಮತ್ತೆ ಇದು ನಾಟ್ ಮೋರ್ ಇಂಪಾರ್ಟೆಂಟ್ ಆಯ್ತಾ. ಇದೇನು ಬೇಕಾಗಿಲ್ಲ. ಆ 3 ಕ್ವಶನ್ ಒಂದು ಕ್ವಶನ್ ಬಂದೇ ಬರುತ್ತೆ. ಮಾಡಲ್ 5 ಹೋಗಿನ ಮುಂಚೆ ನಾನು ನಿಮ್ಗೆ ಒಂದು ಹೇಳಿದ್ದೆ, ಸಾರಿ ಇದಲ್ಲ, ಅದೆಲ್ಲ ಹೋಗಿದೆ ಬಿಡಿ. ಓಕೆ, ಇಲ್ಲಿದೆ ನೋಡಿ, ಇಲ್ಲಿದೆ ನೋಡಿ. ಎಕ್ಸಾಮ್ ಅಲ್ಲಿ ಹೆಂಗ್ ಬರಬೇಕು ಅಂದ್ರೆ ಜಸ್ಟ್ ಸಿಂಪಲ್ ಗುರು, ಏನಿಲ್ಲ. ಇದೇನೇನೋ ಇದೆ ಬಿಡಿ. ಸೆಕೆಂಡ್ ನೋಡಿ, ಜಸ್ಟ್ ಇವಾಗ ಡಯಾಗ್ರಾಮ್ ಇದೆಯಲ್ಲ, ಡಯಾಗ್ರಾಮ್ ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಡಯಾಗ್ರಾಮ್ನ ನೀವು ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗಿ. ಅದು ಬಂತು, ಇದು ಬಂತು, ಇಲ್ಲಿ ಬಂತು, ಅದು ಬಂತು, ಇದು ಬಂತು. ಡಯಾಗ್ರಾಮ್ ಇಸ್ ಮೋರ್ ಕಾಂಪ್ಲಿಕೇಟೆಡ್ ಆಗಿರುತ್ತೆ ಈ ಸಬ್ಜೆಕ್ಟ್ ಅಲ್ಲಿ. ದೊಡ್ಡ ದೊಡ್ಡ ಡಯಾಗ್ರಾಮ್ ಅದು ನೋಡಿ. ಇವಾಗ ಟೈಪ್ಸ್ ಇದೆಯಲ್ಲ, ಇವಾಗ ಟೈಪ್ಸ್ ಅಂತ ಕೇಳಿದಾರೆ. ಪೇಟೆಂಟಬಲ್ ಇನೋವೇಷನ್ಸ್ ನೋಡಿ, ಇಲ್ಲಿ ಆಪಲ್ ಅಂತ ಬರ್ಕೊಂಡಿದ್ದೀರಾ, ಅದ್ರ ಟೈಪ್ಸ್ ಬರ್ಕೊಂತಿ, ಅದ್ರ ಬಗ್ಗೆ ಏನು 2011 ಇಂಟ್ರೊಡ್ಯೂಸ್ ಆಗಿತ್ತು. ಮತ್ತೆ 3GG ಅಂತಿದೆ, ಫಿಗರ್ಸು ಮತ್ತೆ WST ಇದು ನಂಗೂ ಗೊತ್ತಿಲ್ಲ, ಯಾರು ಸೆಂಡ್ ಮಾಡಿರೋದು. ಆ ತರ ಇವಾಗ ಥರ್ಮರಿಕಲ್ 1998 ಬಂದಿದೆ. ಈ ತರ ಬರ್ಕೊಂಡ್ಬಿಟ್ರೆ ನೀವೇನ್ ಮಾಡ್ಬೋದು ಅಂದ್ರೆ ಎಕ್ಸಾಮ್ ಅಲ್ಲಿ ಎಕ್ಸಾಮ್ ಬರೆಯುವಾಗ ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ಬರ್ರೆ, ಅಲ್ಲಿ ಅಂಡರ್ಲೈನ್ ಮಾಡ್ಬಿಟ್ರೆ ಸಾಕು. ಎಕ್ಸಾಮ್ ಅವ್ರಿಗೆ ಏನು 2-3 ಪಾಯಿಂಟ್ ನೋಡಿದ್ರೆ ಪ್ಲಸ್ ನಮ್ ಡಯಾಗ್ರಾಮ್ ಇದ್ದೇ ಇದೆ, ನಮ್ ಡಯಾಗ್ರಾಮ್ ಬ್ಯಾಕ್ ಬೋನ್ ಆಗಿದೆ ಈ ಸಬ್ಜೆಕ್ಟ್. ಅದು ಬರ್ದ್ಬಿಟ್ರೆ ಔಟ್ ಆಫ್ ಔಟ್ ಸಿಕ್ಬಿಡ್ತಲ್ಲ. ಮತ್ತೆ ಈ ಸ್ಟೆಪ್ಸ್ ಏನಿದ್ರೆ ನೋಡು, ಸ್ಟೆಪ್ಸ್ ಇಲ್ಲ ಟೈಪ್ಸ್ ಇದ್ರೆ ಟೈಪ್ಸು ಆಯ್ತಾ. ನೋಡಿ, ಇದನ್ನೇನಿಲ್ಲ ನೆನ್ಪಿಟ್ಕೊಳ್ಬೇಕಂದ್ರೆ ಏನಿಲ್ಲ, ಫಸ್ಟ್ ಐ ಅಂತ ಬರ್ಕೋಬೇಕು. IPOKIETSQ ಇದನ್ನೆಲ್ಲ ಈ ಫಸ್ಟ್ ಲೆಟರ್ ನೆನೆಸ್ಕೊಂಡ್ಬಿಟ್ರೆ, ಐ ಅಂದ್ರೆ ಏನಪ್ಪ ಇನೋವೇಷನ್, ಓ ಅಂದ್ರೆ ಆಪ್ಟಿಮೈಸೇಷನ್, ಮತ್ತೆ ಇ ಅಂದ್ರೆ ಎಜುಕೇಶನ್. ಈ ತರ ನೆನ್ಪಿಕೋಬಹುದು. ಇದು ಒಂದು ಬೆಸ್ಟ್ ಐಡಿಯಾ ಹೇಳ್ತೀನಿ ನಾನು ಆಯ್ತಾ. ಮತ್ತೆ ನೋಡಿ, ಡಯಾಗ್ರಾಮ್ ನೆನ್ಪಿಕೋಬೇಕು. ಡಯಾಗ್ರಾಮ್ ಮತ್ತೆ ಡೆಫಿನೇಷನ್ ಮತ್ತೆ ಅದ್ರ ಪಾಯಿಂಟ್ಸ್. ಡೆಫಿನೇಷನ್ ನೀವು ಬೈಟನ್ನ ಮಾಡ್ಬಿಟ್ಟು ನೆನ್ಪಿಕೊಳ್ಳಿ ಆಯ್ತಾ. ಓಕೆ, ವಿಡಿಯೋಗೆ ಹೋಗ್ಬಿಡೋಣ. ಹೆಂಗ್ ಬರಿಬೇಕು ಅಂತ ಹೇಳಿದಾಯ್ತಲ್ಲ. ನೆಕ್ಸ್ಟ್ 17 ಮಿನಿಟ್ಸ್ ಆಗಿಬಿಟ್ಟಿದೆ. ಓಕೆ, ಸಾರಿ, ಜಾಸ್ತಿ ಆಯ್ತದ. 15 ಮಿನಿಟ್ಸ್ ವಿಡಿಯೋ ಲಾಸ್ಟ್ ಆಗಿರ್ಬೇಕಾಯ್ತು. ನೋಡಿ, ಇನ್ನೊಂದು ನಿಮ್ಗೆ ಆನ್ಸರ್ಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಇದ್ರ ಬಗ್ಗೆ ಡೈಲಿ ಒಂದೊಂದು ಮಾಡ್ಯೂಲ್ ಅಪ್ಲೋಡ್ ಮಾಡ್ತೀನಿ. 5 ಡೇಸ್ ಇದೆ. ಇವತ್ತು ಬಿಟ್ಬಿಡಿ, ಇವತ್ತು 12 o'clock ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಆನ್ಸರ್ಸ್ ವಿಡಿಯೋಸ್ ಬೇಕಂದ್ರೆ ಅದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾವ ತರ ಓದ್ಬೇಕು ಅದರಲ್ಲಿ ಅಂತ. ಬಟ್ ನನಗೆ ಟಾಪಿಕ್ನ ಎಕ್ಸ್ಪ್ಲೈನ್ ಮಾಡಬೇಡಿ ಅಂತ ಕೇಳ್ಬೇಡಿ, ಯಾಕಂದ್ರೆ ನನ್ಗೆ ಬರುತ್ತೆ, ಬಟ್ ಅದು ಜಾಸ್ತಿ ಟೈಮ್ ಹೋಗ್ಬಿಡುತ್ತೆ ಆಯ್ತಾ. ಅದನ್ನ PDF ಕೂಡ ಹಾಕ್ತೀನಿ. ಮತ್ತೆ ಎಕ್ಸ್ಪ್ಲೈನ್ ದ ಪ್ರೋಸೆಸ್ ಆಫ್ ಇಂಡಸ್ಟ್ರಿಯಲ್ ಡಿಸೈನ್ ರಿಜಿಸ್ಟ್ರೇಷನ್. ಮೋರ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದ್ರೆ ಇದೇ ಒಂದು ಕ್ವಶನ್, ಯಾಕಂದ್ರೆ ಫಸ್ಟ್ ಅಲ್ಲಿ ಇರುತ್ತಲ್ಲ, ಈ ಒಂದು ಕ್ವಶನ್ ಮಾತ್ರ ಇಂಪಾರ್ಟೆಂಟ್ ಆಗಿರುತ್ತೆ ಆಯ್ತಾ. ನೆಕ್ಸ್ಟ್ ಡಿಸ್ಕಸ್ ರಿಜಿಸ್ಟ್ರೇಷನ್ ಪ್ರೊಸೀಜರ್ ಫ್ರಮ್ ಫ್ಲೋ ಚಾರ್ಟ್. ಎರಡೇ ಟಾಪಿಕ್, ಒಂದು ಮಾಡಲ್ ಎರಡೇ ಟಾಪಿಕ್ ಇರುತ್ತೆ. 2 ಟಾಪಿಕ್ ಇಂದ ಒಂದು ಕ್ವಶನ್, ಬಟ್ ಡಿಫ್ರೆಂಟ್ ವೇವ್ಸ್ ಅಲ್ಲಿ ಕೇಳ್ತಾ ಇರ್ತಾರೆ ಅಷ್ಟೇ. ದ ಕ್ಲಾಸಿಫಿಕೇಶನ್ ಇಂಡಸ್ಟ್ರಿಯಲ್ ಡಿಸೈನ್ ಅಂದ್ರೆ ರಿಜಿಸ್ಟ್ರೇಷನ್ ಟ್ರೇಡ್ಸ್ ಇನ್ ಇಂಡಿಯಾ. ಈ ನೋಡಿ, ಟ್ರೇಡ್ಸ್ ನಾನು ಏಂತಕ್ಕೆ ಇಂಡಿಯಾ ಅಂತ ಹೇಳ್ತೀನಿ ಅಂದ್ರೆ, ನಮ್ಮ ಅವಾಗೇನೆ ಹೇಳಿದ್ದೆ, ನಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲ ಅಂದ್ರೆ ಇವ್ರು ಏನ್ ಬರೀತಾರೆ ಎಕ್ಸಾಮ್ ಅಲ್ಲಿ ಅಂತ. ಅದಕ್ಕೋಸ್ಕರನೇ ಇವ್ರು ಇಂಡಿಯಾ ಅಂತ ಮೆನ್ಷನ್ ಮಾಡಿ ಒಂದು ಕ್ವಶನ್ ಬಂದೇ ಬರುತ್ತೆ ಆಯ್ತಾ. ಜಿಯೋಗ್ರಫಿ ಇಂಡಿಕೇಶನ್ ಇದು ಅಷ್ಟೇ. ಸಾರಿ, 1 ಮಿನಿಟ್ ಇಲ್ಲಿ ಬರ್ದ್ಬಿಡ್ತೀನಿ. ಈ 3 ಕ್ವಶನ್ಸ್ ಅಲ್ಲಿ ಒಂದು ಕ್ವಶನ್ ಗ್ಯಾರಂಟಿ ಬಂದೇ ಬರುತ್ತೆ. ಈ ತರ ಬರ್ದಿದ್ದಕ್ಕೆ ಫಸ್ಟ್ ಆಫ್ ಆಲ್ ಸಾರಿ, ನನ್ನ ಹತ್ರ ವರ್ಡ್ ಇಲ್ಲ. ಬೇಸಿಕಲಿ ಇವತ್ತು ಮೈಕ್ ಕೂಡ ಕರೆಕ್ಟ್ ಆಗಿ ಇರಲಿಲ್ಲ, ಬಟ್ ಸೊ ನಾನು ಎಕ್ಸ್ಟರ್ನಲ್ ಮೈಕ್ ಹಾಕೊಂಡು ಆ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೀನಿ. ನಿಮಗೆ ಬೇಕಂದ್ರೆ ಈ ಹ್ಯಾಂಡ್ ರಿಟನ್ ನಾನು ಬರ್ದಿದ್ದೀನಲ್ಲ, ಇದನ್ನ ನಿಮ್ಗೆ ಸೆಂಡ್ ಮಾಡ್ಬಿಡ್ತೀನಿ. ಬಟ್ ಏನ್ ಮಾಡಿ, ನೀಟಾಗಿ ಬರೆದ್ರು ಕೂಡ ನಾನು ಗ್ರೀನ್ ಪೆನ್, ಬ್ಲ್ಯಾಕ್ ಪೆನ್ ಎಲ್ಲ ಯೂಸ್ ಮಾಡ್ತೀನಿ. ಬಟ್ ನಿಮ್ಗೆ ಇದು ಬೇಕಾದ್ರೆ ಶೇರ್ ಮಾಡ್ತೀನಿ ನನ್ನ ಚಾನಲ್. ಏನು ಇದೆಲ್ಲ ನನ್ನ ಚಾನಲ್ ಅಪ್ಲೋಡ್ ಮಾಡ್ತೀನಿ. ನೋ ನೀಡ್ ಟು ವರಿ ಅಬೌಟ್ ದಟ್. ಇದೊಂದು ಮೋರ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಇನ್ನೊಂದು ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ. ಡಿಫೈನ್ ದ ಜಿಯೋಗ್ರಫಿಕಲ್ ಇಂಡಿಕೇಶನ್ ಎಕ್ಸಾಂಪಲ್ಸ್ ಅವ ರೈಟ್. GI ಹೋಲ್ಡರ್ಸ್ ಇದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಅದ್ರ ಬಗ್ಗೆ ಫ್ಲೋ ಚಾರ್ಟ್ ಬರೀರಿ. ಮತ್ತೆ ಡಯಾಗ್ರಾಮ್ ಇದೆ, ಡಯಾಗ್ರಾಮ್ ಕ್ಲಾಸಿಫಿಕೇಶನ್ ಇದೆ, ಕ್ಲಾಸಿಫಿಕೇಶನ್. ಬಟ್ ಟಾಪಿಕ್ ನೋಡಿದ್ರೆ ಎಲ್ಲೋಗ್ತಿದೆ, ಎಲ್ಲ ಸುತ್ತಿ ಎಲ್ಲೋಗ್ತಿದೆ. ಒಂದೇ ಕೈ ನೋಡಿಸ್ತಿದೆ, ಟಾಪಿಕ್ ಮೇಲೆ ನೋಡಿಸ್ತಿದೆ ಅಷ್ಟೇ. GI ಅಂದ್ರೆ ಏನು ಅದ್ರ ಬಗ್ಗೆ ನೋಡಿ. ಇವಾಗ ಫ್ಲೋ ಚಾರ್ಟ್ ಬರೀರಿ, ಮತ್ತೆ ಪ್ರೋಸೆಸ್ ಬರೀರಿ, ಮತ್ತೆ ರಿಜಿಸ್ಟ್ರೇಷನ್ ಹೆಂಗ್ ಮಾಡ್ತಾರೆ ಇಂಡಿಯಾ ಟ್ರೇಡ್ಸ್ ಇನ್ ಇಂಡಿಯಾದಲ್ಲಿ ಆಯ್ತಾ. ಅಲ್ಲಿ ನೋಡಿದ್ರೆ ಸಿಂಪಲ್ ಟಾಪಿಕ್ ನ ತಿಳ್ಕೊಬೇಕು ನೀವು ಅಷ್ಟೇ. ಈ 3 ಕ್ವಶನ್ ಒಂದು ಕ್ವಶನ್ ಪಕ್ಕ ಬಂದೇ ಬರುತ್ತೆ. ಇನ್ನೊಂದು ಹೇಳ್ತಿದ್ದೀನಿ, ಮಾಡ್ಯೂಲ್ 5 ಸುಮ್ಮನೆ ತಲೆ ತಿನ್ನೋ ಮಾಡ್ಯೂಲ್ 5. ಯಾಕಂದ್ರೆ ಇಲ್ಲಿ ಜಾಸ್ತಿ ಟಾಪಿಕ್ಸ್ ಇದೆ ಆಯ್ತಾ. ಇವಾಗ ನೋಡಿ, ನಾನು ಬೇಸಿಕಲಿ ಅವಾಗ ಹೇಳಿದ್ನಲ್ಲ ಆನ್ಸರ್ಸ್ ಹೆಂಗ್ ಓದ್ಬೇಕು ಅಂತ, ಇದನ್ನ ಓದ್ಕೊಳ್ಳಿ. ಇವಾಗ ನೋಡಿ, ಇಂಪಾರ್ಟೆಂಟ್ ಆಗ್ತಿದ್ದೀನಿ.
ಇಂಪಾರ್ಟೆಂಟ್ ಅಂದರೆ ನಾನು ಯಾವಾಗೋ ಬೇಸಿಕಲಿ ಗ್ರೀನೇ ಹಾಕ್ತೀನಿ ಆಯಿತಾ. ಇವಾಗ ನೋಡಿ ಟರ್ಮರಿಕ್ಕು, ದ ಸ್ಟಡಿ ಆಫ್ ದ ಟರ್ಮರಿಕ್ ಅಂದ್ರೇನು, ಮತ್ತೆ ನೀಮ್ ಪ್ಲಾಂಟು, ಇದ್ರ ಬಗ್ಗೆ ನೋಡಿ. ನೀಮ್ ಪ್ಲಾಂಟ್ ಯಾವಾಗ ಇಂಟ್ರೊಡ್ಯೂಸ್ ಆಯಿತು, ಎಲ್ಲಿ ಪೇಟೆಂಟ್ ಆಗಿದೆ, ಅಲ್ಲಿಂದ ಎಷ್ಟು ಕೇಸಸ್ ಆಗಿದೆ, ಇಂಟ್ರೊಡ್ಯೂಸ್ ಯಾವಾಗ ಆಯಿತು, ಯು ಎಸ್ ಯು ಎಸ್ ಅನ್ಕೊಂತೀನಿ. ಯು ಎಸ್ ಅವರೇ ನಮ್ಮ ಟರ್ಮರಿಕ್ನ ಅವರು ಬ್ರ್ಯಾಂಡ್ ವ್ಯಾಲ್ಯೂ ಹೋಗಿ ತಗೊಂಡಿದ್ರು. ಸಾರಿ, ಬ್ರ್ಯಾಂಡ್ ವ್ಯಾಲ್ಯೂ ಅಂತೀನಿ, ಅದನ್ನ ಕಾಪಿ ಮಾಡಿ ಅವರೇ ಒಂದು ಇಂಡಸ್ಟ್ರಿ ಓಪನ್ ಮಾಡಿದ್ರು. ಬಟ್ ನಮ್ಮ ಪೇಟೆಂಟ್ ನಮ್ಮ ಇಂಡಿಯಾದವರು 1980 ಯಾವಾಗೋ ಕೇಸ್ ಹಾಕಿದ್ರು ಅವ್ರ ಮೇಲೆ. ಆ ಥರ ಓನಾಗಿ ಅರ್ಥ ಮಾಡ್ಕೊಂಡು ಓನಾಗಿ ಬರೆಯೋದು. ಇದ್ರ ಬಗ್ಗೆ ಎಲ್ಲೂ ಏನು ಒಂದು ಆನ್ಸರ್ ಸಿಗುತ್ತೆ, ಬಟ್ ಆಲ್ಸೋ ಅದನ್ನ ಬಯಟ್ ಅಂತಾರೆ, ಬಯಟ್ ಮಾಡ್ಕೋಗ್ಬಾರ್ದು. ಇದೆಲ್ಲ ಈಸಿಯೆಸ್ಟ್ ಟಾಪಿಕ್ಸ್ ಆಯ್ತಾ. ಇದು ಇವೆರಡು ಕ್ವಶನ್ ಆಯ್ತಾ. ಎಕ್ಸ್ಪ್ಲೈನ್ ದ ಫೇಮಸ್ ನೋಡು, ಆಪಲ್ ವರ್ಸಸ್ ನೋಡು. ಇದು ಅಷ್ಟೇ, ಒಂದು ಫೋನ್ ಬಂದಿರುತ್ತೆ ಆಪಲ್, ಸಾರಿ ಸ್ಯಾಮ್ಸಂಗ್ ಅಲ್ಲಿ SGG ಅಂತೇನೋ ಒಂದು 2011 ಬಂದಿರುತ್ತೆ. ಅದ್ರ ಬಗ್ಗೆ ಇವ್ರು ಅಪ್ರೂವಲ್ ಮಾಡ್ತಾರೆ, ಇದು ನಮ್ದು ಪೇಟೆಂಟ್ ಅಂತ, ನಮ್ದ್ರಿಂದ ತಗೊಂಡಿದ್ದಾರೆ ಕಾಪಿ ರೈಟ್ ಅಂತ. ಅಷ್ಟೇ, ಏನಿಲ್ಲ. ಅದನ್ನ ತಗೊಂಡ್ಬಿಟ್ಟು ಇವಾಗ ಇಂಟ್ರೊಡ್ಯೂಸ್ ಆಗಿದೆ ಇಲ್ಲಿ ಕ್ಯಾಲಿಫೋರ್ನಿಯಾ, ಜರ್ಮನಿ, ಆ ಥರ ಎಲ್ಲ ಕ್ವಶನ್ಸ್ ಬರ್ತಾ ಇರುತ್ತೆ. ಆ ಥರ ಬಗ್ಗೆ ಓದ್ಕೊಂಡು ಈಸಿಯಾಗಿ ಅರ್ಥ ಮಾಡ್ಕೊಂಡು ಬರೀರಿ ಆಯ್ತಾ. ಮತ್ತೆ ಅದು ಮೇನ್ ಬೇಸಿಕಲಿ ಡಿಸೈನ್ಸ್ ಅಂಡ್ ಸೌಂಡ್ಸ್ ಮತ್ತೆ iOS ಆಗಲಿ ಅವೆಲ್ಲ ಇವ್ರು ಕಾಪಿ ಮಾಡಿರ್ತಾರೆ ಸ್ಯಾಮ್ಸಂಗ್ ಅವರು ಫ್ರಮ್ ಆಪಲ್ ಆಯ್ತಾ. ಅಷ್ಟೇ. ಮತ್ತೆ ಪ್ರೊಡಕ್ಷನ್ ಜಸ್ಟಿಫಿಕೇಶನ್, ಇದು ಮೋರ್ ಇಂಪಾರ್ಟೆಂಟ್ ಆಗಿದೆ ಆಯ್ತಾ. ಜಸ್ಟಿಫಿಕೇಶನ್ ಆಫ್ ಪ್ರೊಡಕ್ಷನ್ ಡಿಸೈನ್ ಮೋರ್ ಇಂಪಾರ್ಟೆಂಟು. ಹ್ಮ್ ಓಕೆ, ದಟ್ಸ್ ಇಟ್ ಫಾರ್ ವಿಡಿಯೋ. ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ ಕೆಳಗಡೆ, ಅಲ್ಲಿ ನೀವು ಜಾಯಿನ್ ಆಗಿ. ಮತ್ತೆ ವಾಟ್ಸಪ್ ಚಾನಲ್ ಅಲ್ಲಿ ಜಾಯಿನ್ ಆಗಿ, ನಿಮ್ಗೆ ಏನ್ ಬೇಕು ಅಂತ ಕೇಳಿ, ಅಲ್ಲಿ ಅಪ್ಲೋಡ್ ಆಲ್ರೆಡಿ ಆಗಿರುತ್ತೆ. ಮತ್ತೆ ಇನ್ನೊಂದು ಪದೇ ಪದೇ ಕೇಳಕ್ ಹೋಗ್ಬಿಡಿ, ಎಂತಕ್ಕಂದ್ರೆ ನಾನು ಎಲ್ಲ PDF ಬಂದ್ಬಿಟ್ಟು ಟೆಲಿಗ್ರಾಮ್ ಅಪ್ಲೋಡ್ ಮಾಡ್ತೀನಿ. ದಟ್ಸ್ ಇಟ್ ಫಾರ್ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿ. ಹ್ಯಾವ್ ಎ ನೈಸ್ ಡೇ.